ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರ್ಷ ಬಿಡಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ಲಾಸ್ಟ್ ಸೆಷನ್ ನಲ್ಲಿ ವ್ಯವಹಾರಿಕ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನ, ವ್ಯಾಪ್ತಿ ಹಾಗೂ ಸ್ವರೂಪವನ್ನು ಅಧ್ಯಯನಿಸಿದ್ದೇವೆ. ವ್ಯವಹಾರಿಕ ಅರ್ಥಶಾಸ್ತ್ರದ ಅರ್ಥದಿಂದ ನಾವು ಅರ್ಥ ಮಾಡಿಕೊಂಡಿರುವಂತಹದ್ದು, ವ್ಯವಹಾರಿಕ ಅರ್ಥಶಾಸ್ತ್ರವು ಎರಡು ಮುಖ್ಯ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಎಂದು. ಒಂದು, ಡಿಸಿಷನ್ ಮೇಕಿಂಗ್ ಅಂಡ್ ಫಾರ್ವರ್ಡ್ ಪ್ಲಾನಿಂಗ್, ತೀರ್ಮಾನ ಕೈಗೊಳ್ಳುವಿಕೆ ಹಾಗೂ ಭಾವಿ ಯೋಜನೆಗಳನ್ನು ರೂಪಿಸುವಂತಹದ್ದು. ಈ ಎರಡು ಅಂಶಗಳ ಆಧಾರದ ಮೇಲೆ ವ್ಯವಹಾರಿಕ ಅರ್ಥಶಾಸ್ತ್ರವು ಅಧ್ಯಯನಿಸಲಾಗಿದೆ. ಇಂದಿನ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯ ವ್ಯವಹಾರಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಸಿಗ್ನಿಫಿಕೆನ್ಸ್ ಆಫ್ ಬಿಸಿನೆಸ್ ಇಕನಾಮಿಕ್ಸ್. ಇದರಲ್ಲಿ ಮೊದಲಿಗೆ ಅರ್ಥ, ವ್ಯವಹಾರಿಕ ಅರ್ಥಶಾಸ್ತ್ರದ ಸೈದ್ಧಾಂತಿಕ ಮಹತ್ವ ಹಾಗೂ ಪ್ರಾಯೋಗಿಕ ಮಹತ್ವಗಳು. ವ್ಯವಹಾರಿಕ ಅರ್ಥಶಾಸ್ತ್ರವು ವ್ಯವಹಾರಿಕ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆಂದು ಪರಿಭಾವಿಸಲಾಗಿದೆ. ಬಿಸಿನೆಸ್ ಇಕನಾಮಿಕ್ಸ್ ಹ್ಯಾಸ್ ಅಸ್ಯೂಮ್ಡ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ವ್ಯವಹಾರಿಕ ಅರ್ಥಶಾಸ್ತ್ರಜ್ಞನ ವಿಶ್ಲೇಷಣಾತ್ಮಕ ತಂತ್ರ ಮತ್ತು ಸಂಶೋಧನೆಯು ಕೈಗಾರಿಕೆ, ವ್ಯಾಪಾರ ಹಾಗೂ ವಾಣಿಜ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎ ಬಿಸಿನೆಸ್ ಇಕನಾಮಿಸ್ಟ್ ವಿತ್ ಹಿಸ್ ಅನಾಲಿಟಿಕಲ್ ಟೂಲ್ಸ್ ಅಂಡ್ ರಿಸರ್ಚ್ ಆಕ್ಯುಪೈಸ್ ಎ ಪ್ರಾಮಿನೆಂಟ್ ಪ್ಲೇಸ್ ಇನ್ ಇಂಡಸ್ಟ್ರಿ, ಟ್ರೇಡ್ ಅಂಡ್ ಕಾಮರ್ಸ್. ಈಗ ವ್ಯವಹಾರಿಕ ಅರ್ಥಶಾಸ್ತ್ರದ ಸೈದ್ಧಾಂತಿಕ ಮಹತ್ವಗಳನ್ನು ತಿಳಿದುಕೊಳ್ಳೋಣ. ಥಿಯರಿಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಬಿಸಿನೆಸ್ ಇಕನಾಮಿಕ್ಸ್. ಅದರಲ್ಲಿ ಮೊದಲನೆಯದು ಯೂಸ್ಫುಲ್ ಇನ್ ಬಿಸಿನೆಸ್ ಆರ್ಗನೈಸೇಷನ್, ವ್ಯವಹಾರಿಕ ಸಂಘಟನೆಯಲ್ಲಿ ಮಹತ್ವ. ವ್ಯವಹಾರಿಕ ಸಂಘಟನೆಯಲ್ಲಿ ವ್ಯವಹಾರಿಕ ಅರ್ಥಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವ್ಯವಹಾರಿಕ ಅರ್ಥಶಾಸ್ತ್ರವು ಆರ್ಥಿಕ ಸಮಸ್ಯೆಗಳಾದ ಆಯ್ಕೆಯ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ಇಂತಹ ಸಮಸ್ಯೆಗಳನ್ನು ಇದು ಅಧ್ಯಯನ ಮಾಡುತ್ತದೆ. ದಟ್ ಮೀನ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಈ ಸಮಸ್ಯೆಗಳಿಗೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ವ್ಯವಹಾರಿಕ ಅರ್ಥಶಾಸ್ತ್ರದ ಅಧ್ಯಯನ ಮಹತ್ವವಾಗಿರುತ್ತದೆ. ವ್ಯವಹಾರಿಕ ಅರ್ಥಶಾಸ್ತ್ರವು ವ್ಯವಹಾರ ನೀತಿಗಳ ರೂಪಣೆಯಲ್ಲಿ ಸಹಕಾರಿಯಾಗಿದೆ. ಹೆಲ್ಪ್ಫುಲ್ ಇನ್ ಮೇಕಿಂಗ್ ಬಿಸಿನೆಸ್ ಪಾಲಿಸೀಸ್. ವ್ಯವಹಾರಿಕ ಅರ್ಥಶಾಸ್ತ್ರವು ಒಂದು ಕಲೆಯಾಗಿದೆ. ಈ ಕಲಾತ್ಮಕ ಅಧ್ಯಯನದಿಂದ ಒಂದು ಉದ್ಯಮವು ಹೇಗೆ ಲಾಭವನ್ನ ಹೆಚ್ಚಿಸಿಕೊಳ್ಳುತ್ತದೆ ಮತ್ತು ಹೇಗೆ ವೆಚ್ಚವನ್ನ ಕಡಿಮೆ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ಉದ್ಯಮದ ಮುಖ್ಯ ಉದ್ದೇಶವು ಲಾಭ ಗಳಿಕೆಯಾಗಿರುವುದರಿಂದ ಹಾಗೂ ವೆಚ್ಚದ ಕಡಿತವಾಗಿರುವುದರಿಂದ ವ್ಯವಹಾರಿಕ ನೀತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ವ್ಯವಹಾರಿಕ ಯೋಜನೆಗಳಲ್ಲಿ ಸಹಕಾರಿ, ಹೆಲ್ಪ್ಫುಲ್ ಇನ್ ಬಿಸಿನೆಸ್ ಪ್ಲಾನಿಂಗ್. ವ್ಯವಹಾರಿಕ ಅರ್ಥಶಾಸ್ತ್ರವು ಪ್ರಸ್ತುತ ಆರ್ಥಿಕ ವ್ಯವಸ್ಥೆಗಳನ್ನು ಮಾತ್ರ ಅಧ್ಯಯನ ಮಾಡದೆ ಭವಿಷ್ಯದ ಆರ್ಥಿಕ ಕಾರ್ಯಾಚರಣೆಗಳನ್ನು ಸಹ ಅಧ್ಯಯನ ಮಾಡುತ್ತದೆ. ಭವಿಷ್ಯದ ಆರ್ಥಿಕ ಕಾರ್ಯಾಚರಣೆಗಳೆಂದರೆ ಒಂದು ಉದ್ಯಮದ ವ್ಯವಹಾರ, ಉದ್ಯಮದ ಉತ್ಪಾದನೆ, ಉದ್ಯಮದ ಒಟ್ಟು ಸಂಪನ್ಮೂಲಗಳ ಉಪಯೋಗ, ಉದ್ಯಮದ ಲಾಭ, ಉದ್ಯಮದ ನಿರೀಕ್ಷಿತ ಲಾಭ ಮತ್ತು ಉತ್ಪಾದನೆ, ನಿರೀಕ್ಷಿತ ವೆಚ್ಚಗಳು, ಇದರ ಬಗ್ಗೆ ಸಹ ವ್ಯವಹಾರಿಕ ಅರ್ಥಶಾಸ್ತ್ರವು ಉಪಯುಕ್ತಕಾರಿಯಾಗಿದೆ.
ವೆಚ್ಚ ನಿಯಂತ್ರಣದಲ್ಲಿ ಸಹಕಾರ, ಹೆಲ್ಪ್ಫುಲ್ ಇನ್ ಕಾಸ್ಟ್ ಕಂಟ್ರೋಲ್. ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಬಿಸಿನೆಸ್ ಫರ್ಮ್ ಟು ಮಿನಿಮೈಸ್ ಕಾಸ್ಟ್. ವೆಚ್ಚವನ್ನು ನಿಯಂತ್ರಣ ಮಾಡುವಂತದ್ದು ಒಂದು ಮುಖ್ಯ ಉದ್ದೇಶವಾಗಿದೆ. ಉದ್ಯಮವು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂತಹ ತಂತ್ರಗಳನ್ನು ಅಳವಡಿಸಿಕೊಳ್ಳುತ್ತದೆ. ಮುಖ್ಯವಾಗಿ ಕೆಲವೊಂದು ಪರಿಭಾವನೆಗಳನ್ನು ಇದು ಉಪಯೋಗಿಸುವುದರಿಂದ ಉದ್ಯಮವು ನಷ್ಟವನ್ನು ಕಡಿಮೆ ಮಾಡಲು ಹಾಗೂ ಲಾಭವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರವು ಲಾಭದ ಯೋಜನೆ ಮತ್ತು ನಿಯಂತ್ರಣಗಳಿಗೆ ಸಹಕಾರಿಯಾಗಿದೆ. ಪ್ರಾಫಿಟ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಪ್ರಾಫಿಟ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಭವಿಷ್ಯದ ಬೆಲೆ ಅಥವಾ ನಷ್ಟವನ್ನ ಅನುಭವಿಸದ ಹಾಗೆ ಉತ್ಪಾದನೆಯನ್ನು ಕೈಗೊಳ್ಳುವಂಥದ್ದು. ಅದೇ ರೀತಿ ಕೆಲವೊಂದು ಆರ್ಥಿಕ ನಿಯಂತ್ರಣಗಳನ್ನ ಸಮರ್ಪಕವಾಗಿ ಕಾಯ್ದುಕೊಳ್ಳುವಂಥದ್ದು. ಒಂದು ಉದ್ಯಮವು ಯಾವುದೇ ರೀತಿಯ ನಷ್ಟವನ್ನು ಅನುಭವಿಸದೆ ನಿರೀಕ್ಷಿತ ಲಾಭಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವಂತೆ ಯೋಜನೆಗಳನ್ನು ರೂಪಿಸುವಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರವು ಮಹತ್ವಪೂರ್ಣವಾಗಿದೆ. ವ್ಯವಹಾರದ ನಿರೀಕ್ಷಣೆಗೆ ಸಹಕಾರಿ, ಹೆಲ್ಪ್ಫುಲ್ ಫಾರ್ ಬಿಸಿನೆಸ್ ಪ್ರಿಡಿಕ್ಷನ್. ವ್ಯಾವಹಾರಿಕ ಅರ್ಥಶಾಸ್ತ್ರವು ಉದ್ಯಮದ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಣೆಗೆ ಅಥವಾ ಭವಿಷ್ಯದ ಬೆಲೆ ಅಥವಾ ಉತ್ಪಾದನಾ ನಿರೀಕ್ಷೆಗಳಿಗೆ, ಬೇಡಿಕೆಯ ಮುನ್ನಂದಾಜುಗಳಿಗೆ ಅಥವಾ ಬೇಡಿಕೆಯ ಮುನ್ನಂದಾಜನ್ನು ಕೆಲವೊಂದು ತಂತ್ರ ಅಥವಾ ತಾಂತ್ರಿಕ ವ್ಯವಸ್ಥೆಯಿಂದ ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಅಧ್ಯಯನಿಸುತ್ತದೆ. ಬಿಸಿನೆಸ್ ಫರ್ಮ್ಸ್ activities can be predicted by using some statistical tools and techniques. ಬೆಲೆ ನಿರ್ಧಾರದಲ್ಲಿ ಸಹಕಾರಿ. ಬೆಲೆ ನಿರ್ಧರಿಸುವಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಉದ್ಯಮವು ತಾನು ಉತ್ಪಾದಿಸಿದ ವಸ್ತುಗಳಿಗೆ ನಿಗದಿತ ಬೆಲೆಯನ್ನು ನಿರ್ಧರಿಸುವಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರವು ಕೆಲವೊಂದು ಅವಶ್ಯಕವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಬಿಸಿನೆಸ್ ಎಕನಾಮಿಕ್ಸ್ ಪ್ರೊವೈಡ್ಸ್ ದ ನೆಸೆಸರಿ ಗೈಡೆನ್ಸ್ ಇನ್ ಮ್ಯಾನೇಜಿಂಗ್ ದ ಪ್ರೈಸಿಂಗ್ ಆಫ್ ಇಟ್ಸ್ ಬಿಸಿನೆಸ್. ಆರ್ಥಿಕ ತಂತ್ರಗಳನ್ನು ಅರ್ಥೈಸಿಕೊಳ್ಳಲು ಉಪಯುಕ್ತಕಾರಿಯಾಗಿದೆ. ಯೂಸ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಕಾನಿಸಮ್ ಆಫ್ ಇಕನಾಮಿಕ್ ಸಿಸ್ಟಮ್. ನಾವು ಕಳೆದ ಸೆಷನ್ ಅಲ್ಲಿ ಅಧ್ಯಯನಿಸಿದ ಹಾಗೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಕೇವಲ ಸೈದ್ಧಾಂತಿಕ ಅಂಶಗಳನ್ನು ಮಾತ್ರ ಅಧ್ಯಯನ ಮಾಡದೆ ಕೆಲವೊಂದು ಪ್ರಾಯೋಗಿಕ ಅಂಶಗಳನ್ನು ಅಧ್ಯಯನ ಮಾಡುವಂತದ್ದು. ಇಟ್ ಸ್ಟಡೀಸ್ ಬೋತ್ ನಾರ್ಮೇಟಿವ್ ಅಂಡ್ ಪ್ರಾಗ್ಮೇಟಿವ್ ಸೈನ್ಸ್ ಆರ್ ಅಪ್ರೋಚಸ್. ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದಲ್ಲದೆ ಆ ಸಮಸ್ಯೆಗಳಿಗೆ ಕೆಲವೊಂದು ಸೊಲ್ಯೂಷನ್ಸ್ ಆರ್ ಪರಿಹಾರಗಳನ್ನು ನೀಡುವಂತದ್ದು ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿರುತ್ತದೆ. ಸೊ ಇದರಿಂದ ವ್ಯಾವಹಾರಿಕ ಅರ್ಥಶಾಸ್ತ್ರದ ಅಧ್ಯಯನ ತುಂಬಾ ಮಹತ್ವಕಾರಿಯಾಗಿದೆ. ಆರ್ಥಿಕ ಏಳಿಗೆಯ ಹಾದಿಯನ್ನು ತೋರಿಸುವಲ್ಲಿ ಉಪಯುಕ್ತಕಾರಿಯಾಗಿದೆ. ಯೂಸ್ಫುಲ್ ಇನ್ ಶೋಯಿಂಗ್ ದ ಪಾತ್ ಆಫ್ ಎಕನಾಮಿಕ್ ವೆಲ್ ಬೀಯಿಂಗ್. ಬಿಸಿನೆಸ್ ಎಕನಾಮಿಕ್ಸ್ ಇನ್ಸ್ಪೈರ್ಸ್ managers to operate the business in such a way that path of maximum welfare is paved. ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರದಿಂದ ಸಮಾಜದ ಅಥವಾ ಆರ್ಥಿಕತೆಯ ಏಳಿಗೆಗೆ ಮಹತ್ವಪೂರ್ಣವಾದ ಪ್ರಾಮುಖ್ಯತೆಯನ್ನು ಕೊಡುವಂತದ್ದು. Now, practical significance of business economics. ವ್ಯಾವಹಾರಿಕ ಅರ್ಥಶಾಸ್ತ್ರದ ಪ್ರಾಯೋಗಿಕ ಮಹತ್ವಗಳು. ಅದರಲ್ಲಿ ಮೊದಲನೆಯ ಪಾಯಿಂಟ್, ಹೆಲ್ಪ್ಫುಲ್ ಇನ್ ಎನಾಲಿಸಿಸ್ ಆಫ್ ಇಫೆಕ್ಟ್ಸ್ ಆಫ್ ಗವರ್ಮೆಂಟ್ ಪಾಲಿಸೀಸ್. ಸರ್ಕಾರದ ನೀತಿಗಳನ್ನು ಪರಿಣಾಮಾತ್ಮಕವಾಗಿ ರೂಪಿಸುವಲ್ಲಿ ಸಹಕಾರಿಯಾಗಿದೆ.
ಸರ್ಕಾರದ ನೀತಿಗಳೆಂದರೆ ಮಾನಿಟರಿ ಪಾಲಿಸಿ ಅಥವಾ ವಿತ್ತೀಯ ನೀತಿ ಅಥವಾ ರಾಜ್ಯಕೋಶ ನೀತಿಗಳು. ವಿತ್ತೀಯ ನೀತಿ ಎಂದರೆ ಹಣಕಾಸಿನ ನೀತಿ. ಫಿಸ್ಕಲ್ ಪಾಲಿಸೀಸ್ ಅಥವಾ ರಾಜ್ಯಕೋಶ ನೀತಿ ಅಥವಾ ರಾಜಸ್ವ ನೀತಿಗಳೆಂದರೆ ತೆರಿಗೆಯ ನೀತಿ, ಸಾರ್ವಜನಿಕ ಆದಾಯ, ವೆಚ್ಚ ಹಾಗೂ ಸಾಲಗಳು. ಇದರ ಅಧ್ಯಯನಕ್ಕೆ ವ್ಯವಹಾರಿಕ ಅರ್ಥಶಾಸ್ತ್ರದ ಪಾತ್ರ ಬಹು ಮುಖ್ಯವಾಗಿದೆ. ವ್ಯವಹಾರಿಕ ಅರ್ಥಶಾಸ್ತ್ರವು ಸರ್ಕಾರದ ಯೋಜನೆಗಳನ್ನು ರೂಪಿಸುವಲ್ಲಿ ಸಹಕಾರಿಯಾಗಿದೆ. ವ್ಯವಹಾರಿಕ ಅರ್ಥಶಾಸ್ತ್ರದಿಂದ ಸರ್ಕಾರವು ಕೆಲವೊಂದು ಯೋಜನೆಗಳನ್ನು, ಉದಾಹರಣೆಗೆ ಬಂಡವಾಳ ಉತ್ಪನ್ನ ಅನುಪಾತವನ್ನು ತಿಳಿಯಲು ಇದರಿಂದ ಸಾಧ್ಯವಾಗುತ್ತದೆ. ಇಟ್ ಈಸ್ ಯೂಸ್ಫುಲ್ ಟು ಮಿನಿಸ್ಟ್ರಿ ಫಾರ್ ಪ್ಲಾನಿಂಗ್, business economics furnishes good knowledge about the various types of plans, plan implementation and capital output ratio. ವ್ಯವಹಾರಿಕ ಅರ್ಥಶಾಸ್ತ್ರವು ವ್ಯಾಪಾರ ಸಂಘಟನೆಯ ನಾಯಕರಿಗೆ ಸಹಕಾರಿಯಾಗಿದೆ. ಇಟ್ ಹೆಲ್ಪ್ಫುಲ್ ಟು ಟ್ರೇಡ್ ಯೂನಿಯನ್ ಲೀಡರ್ಸ್. ದಿ ಸ್ಟಡಿ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಹೆಲ್ಪ್ಸ್ ದಿ ಟ್ರೇಡ್ ಯೂನಿಯನ್ ಲೀಡರ್ಸ್ ಟು ಅಂಡರ್ಸ್ಟ್ಯಾಂಡ್ the nature and causes of industrial disputes and wage problems. ಅಂದರೆ ಕೈಗಾರಿಕಾ ವ್ಯಾಜ್ಯಗಳು, ಕೂಲಿಯ ಸಮಸ್ಯೆಗಳ ಸ್ವರೂಪ ಮತ್ತು ಕಾರಣಗಳನ್ನು ತಿಳಿದುಕೊಳ್ಳಲು ವ್ಯವಹಾರಿಕ ಅರ್ಥಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಟ್ ಈಸ್ ಹೆಲ್ಪ್ಫುಲ್ ಟು ಬಿಸಿನೆಸ್ ಮನ್. ವ್ಯಾಪಾರಸ್ಥರಿಗೆ ಇದರಿಂದ ಉಪಯುಕ್ತಕಾರಿಯಾಗಿದೆ. ವ್ಯವಹಾರಿಕ ಅರ್ಥಶಾಸ್ತ್ರವು ವ್ಯಾಪಾರ ವಹಿವಾಟಿನಲ್ಲಿ ಏರಿಳಿತಗಳು, ಬೆಲೆಯಲ್ಲಿ ಏರಿಳಿತ, ಉತ್ಪಾದನೆ ಮತ್ತು ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಇದು ಉಪಯುಕ್ತಕಾರಿಯಾಗಿದೆ. ಬಿಸಿನೆಸ್ ಇಕನಾಮಿಕ್ಸ್ ಈಸ್ ಯೂಸ್ಫುಲ್ ಟು ಸ್ಟೇಟ್ಮೆನ್. ಅಂದರೆ ಸರ್ಕಾರ ಮತ್ತು ಕಂಪನಿಗಳಿಗೆ ವ್ಯವಹಾರಿಕ ಅರ್ಥಶಾಸ್ತ್ರವು ಉಪಯುಕ್ತಕಾರಿಯಾಗಿದೆ. ಉದಾಹರಣೆಗೆ ಆರ್ಥಿಕ ಸಮಸ್ಯೆಗಳಾದ ನಿರುದ್ಯೋಗ, ಹಣದುಬ್ಬರ, ವಸ್ತುಗಳ ಕೊರತೆ ಇದರ ಬಗ್ಗೆ ತಿಳಿದುಕೊಳ್ಳಲು ವ್ಯವಹಾರಿಕ ಅರ್ಥಶಾಸ್ತ್ರವು ಉಪಯುಕ್ತಕಾರಿಯಾಗಿದೆ. ಅಂತಾರಾಷ್ಟ್ರೀಯ ಆರ್ಥಿಕ ತೊಂದರೆಗಳ ಅಧ್ಯಯನ, ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಇಂಟರ್ನ್ಯಾಷನಲ್ ಎಕನಾಮಿಕ್ ಸ್ಟಡೀಸ್, ಟರ್ಮ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, export and import regulations, etc. Its knowledge enables to determine foreign exchange rate of different countries' currencies. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯಾಪಾರ ಕರಾರುಗಳು, ವ್ಯಾಪಾರ ಶುಲ್ಕು, ರಫ್ತು ಮತ್ತು ಆಮದು ನಿಯಂತ್ರಣಗಳು ಇದರ ಬಗ್ಗೆ ಅಧ್ಯಯನ ಮಾಡಲು ವ್ಯವಹಾರಿಕ ಅರ್ಥಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರೊಂದಿಗೆ ವ್ಯವಹಾರಿಕ ಅರ್ಥಶಾಸ್ತ್ರದ ಮಹತ್ವವನ್ನು ಅಧ್ಯಯನಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ.